ಯಾರ್ದು ಓಪನ್ ಆಗ್ತಿಲ್ವಾ? ನಾನೇ ಬಂದ್ಬಿಡ್ತೀನಿ ಕಣಲ್ಲ. ಸರ್ 13/12/2024 ನಾನು ಮೋಡ ಬಳಿ ಇದ್ದಾಗ ನನಗೆ ಪರಿಚಯ ಇರತಕ್ಕಂಥ ಶ್ರೀ ವಿಜಯ ವಾಹಿನಿಯ ಮಾಲೀಕರಾದ ಶ್ರೀನಿಧಿಯವರು ನನ್ನನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ. ಅವ್ರ ಜೊತೆ ಒಬ್ಬ ವ್ಯಕ್ತಿ ಬರ್ತಾರೆ. ಅವ್ರನ್ನ ಹರ್ಷ ಇವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವ್ರು ಹೇಳ್ತಾರೆ. ಅವರು ನನ್ನ ಕಾಲಿಗೆ ಬೀಳೋಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಹಿಂದೆ ಸರಿತೀನಿ. ಆಮೇಲೆ ಕಾರಣ ಕೇಳಿದಾಗ ಅವರು ನಾನು ಪಾರ್ವತಿಯವ್ರ ಪರವಾಗಿ ಬಂದಿದ್ದೀನಿ, ಅಂದರೆ ಸಿದ್ದರಾಮಯ್ಯವರ ಪತ್ನಿ ಶ್ರೀಮತಿ ಪಾರ್ವತಿಯವ್ರ ಪರವಾಗಿ ಬಂದಿದ್ದೀನಿ. ಶ್ರೀಮತಿ ಪಾರ್ವತಿಯವರ ಆಗುವುಗಳನ್ನು ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ಅವರು ತುಂಬ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ. ಅವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಊಟ ಮಾಡ್ತಿಲ್ಲ, ತುಂಬ ಚಿಂತೆ ಒಳಗಾಗಿದ್ದಾರೆ. ಅದನ್ನು ದಯವಿಟ್ಟು ಈ CBIಗೆ ಈ ಮೂಢ ಪ್ರಕರಣವನ್ನು CBIಗೆ ಕೊಡಿಸೋದು ಬೇಡ. ಆ ಅರ್ಜಿನ ವಾಪಸ್ ತಗೊಳ್ಳಿ. ಲೋಕಾಯುಕ್ತ ತನಿಖೆ ಏನು ನಡೀತಿದೆ ಆ ತನಿಖೆ ನಡೀಲಿ ಹಾಗೆ ಅಂತೇಳಿ ನನಗೆ ಹೇಳ್ತಾರೆ. ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಇಟ್ಟ ಜನ ಹಿಂದೆ ಇಡಲ್ಲ. ನಾನು ಹೋರಾಟವನ್ನು ಮುಂದುವರಿಸಿ ಈ ಪ್ರಕರಣ CBI ಕೊಡಿಸ್ತೀನಿ ಅಂತ ಹೇಳಿದೆ. ಇಲ್ಲ ಅಮ್ಮನವರು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ, ಅವರು ಅಮಾಯಕರು. ದೇವರಾಜು, ಮಲ್ಲಿಕಾರ್ಜುನ ಸ್ವಾಮಿ ಮತ್ತು CT ರವಿ ಕುಮಾರ್ ಇವರು ಈ ರೀತಿಯೆಲ್ಲ ಮಾಡಿ ಮೋಸ ಮಾಡಿದ್ದಾರೆ ಅಂತೆಲ್ಲ ಅವ್ರು ಹೇಳಿದಾಗ, ಆ ರೀತಿ ಇದ್ದರೆ ಶ್ರೀಮತಿ ಪಾರ್ವತಿಯವ್ರ ಕಡೆಯಿಂದ ಏನು ಇವ್ರುಗಳ ಇದ್ದಾರೆ ಅವ್ರ ವಿರುದ್ಧ ದೂರು ಕೊಡಿಸಿ ಪೊಲೀಸರ ತನಿಖೆ ನಡೆಸಿ ಯಾರು ತಪ್ಪಿದ್ರೆ ಅವ್ರು ಕ್ರಮ ತಗೊಳ್ತಾರೆ ಅಂತೇಳಿ ನಾನು ಹೇಳ್ತೀನಿ. ಅಂದರೆ ನಾನು ಯಾವುದೇ ರೀತಿ ಆಮಿಷಕ್ಕಾಗಲಿ ಅಥವಾ ಒತ್ತಡಕ್ಕಾಗಲಿ ಒಳಗಾಗಲ್ಲ. ಕಾನೂನು ಪ್ರಕಾರ ನಾನು ಹೋರಾಟ ಮಾಡ್ತೀನಿ. ಅದೇ ರೀತಿ ಅವರು ಕೂಡ ಕಾನೂನು ಪ್ರಕಾರ ಹೋರಾಟ ಮಾಡಲಿ ಅಂಥೇಳಿ ನಾನು ಅಲ್ಲಿಂದ ಹೊರಡ್ತೀನಿ. ಮತ್ತು ಶ್ರೀನಿಧಿ ಅವರಿಗೆ ಇನ್ನು ಮುಂದೆ ಈ ಥರ ವ್ಯಕ್ತಿಗಳು ಯಾರು ಕರ್ಕೊಂಬರ್ಬೇಡಿ ಅಂತ ಕೂಡ ನಾನು ಹೇಳೋಗ್ತೀನಿ. ಅದರ ಮಾರನೇ ದಿವಸ ಅಂದರೆ 14ನೇ ತಾರೀಕು ನನ್ನ ವಿರುದ್ಧ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ಒಂದು ಸುಳ್ಳು ಪ್ರಕರಣ ದಾಖಲಾಗುತ್ತೆ. ಆ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಬಂಧಿಸುವಂಥ ಪ್ರಯತ್ನ ಪಡ್ತಾರೆ ಅಂತ ಮಾಹಿತಿ ಕೊಂಡು ಬಂದಾಗ ನಾನು ನನ್ನ ವಕೀಲರ ಭೇಟಿ ಮಾಡೋಕ್ಕೋಸ್ಕರ ನಾನು ನನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ. ಆ ಸಂದರ್ಭದಲ್ಲಿ ಅಂದರೆ 15/12/2024 ಭಾನುವಾರ ಬೆಳಗ್ಗೆ 10:30ಕ್ಕೆ ಇದೇ ಶ್ರೀನಿಧಿ ಮತ್ತು ಹರ್ಷನವರು ನಮ್ಮ ಮನೆಗೆ ಬರ್ತಾರೆ, ನಮ್ಮ ಮನೆ ಹತ್ರ ಬರ್ತಾರೆ. ನನ್ನ ಮಗನ ಜೊತೆ ಅವರು ಮಾತಾಡೋ ಇದೇ ಮಾತುಗಳನ್ನ ಹೇಳ್ತಾರೆ. ಅಂದರೆ ಪಾರ್ವತಿಯವರು ತುಂಬ ಖಿನ್ನತೆ ಒಳಗಾಗಿರೋ, ದಯವಿಟ್ಟು ಇದೊಂದು ಸಲ ಕ್ಷಮಿಸಿ ಕೇಳಿ ನಿಮ್ಮ ತಂದೆಗೆ ಅಂತೆಲ್ಲ ಮಾತಾಡ್ತಾರೆ. ನನ್ನ ಮಗ ಅದಕ್ಕೆ ಒಪ್ಪಲ್ಲ. ನಮ್ಮ ಹೆಂಡತಿ ಜೊತೆ ಅಂದರೆ ನಿಮ್ಮ ತಾಯಿ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ, ಅವ್ರಿಗೆ ಕಾಲು ಬಿದ್ದು ನಾನು ಪಾರ್ವತಿಯವ್ರ ಪರವಾಗಿ ಕ್ಷಮೆ ಕೇಳ್ತೀನಿ ಅಂತ ಎಲ್ಲರೂ ಮಾತಾಡ್ತಾರೆ. ಅದು ಯಾವುದಕ್ಕೂ ನನ್ನ ಮಗ ಒಪ್ತಾ ಇದ್ದಾಗ ಅವನ್ನ ಕರ್ಕೊಂಡೋಗಿ ಕಾರಲ್ಲಿ ಕೂರಿಸ್ಕೊಂಡು ನಾವು ಈಗಾಗಲೇ ಗಂಗರಾಜನವ್ರಿಗೆ ಮಾತಾಡಿ 3 ಕೋಟಿ ರೂಪಾಯಿಗೆ ನಾವು ಮಾತಾಡಿದ್ದೀವಿ, ಈಗಾಗಲೇ 1.5 ಕೋಟಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ಅವ್ರ ಮೊಬೈಲ್ ಇಲ್ಲದಂತಹ ಒಂದು ವೀಡಿಯೋನ ತೋರಿಸ್ರೆ. ಅಂದರೆ ಬ್ಯಾಗಲ್ಲಿ ಹಣ ಇದ್ದಂಥ ಒಂದು ವೀಡಿಯೋನ ತೋರಿಸಿ ಇದೇ ರೀತಿ ನಿಮ್ಮ ಅಪ್ಪನಿಗೂ ನಾವು ದುಡ್ಡು ಕೊಡ್ತೀವಿ, ನೀವು ನಿಮ್ಮ ಅಮ್ಮ ಎಲ್ಲ ಸೇರಿ ನಿಮ್ಮ ಅಪ್ಪನಿಗೆ ಒತ್ತಾಯ ಹಾಕಿ ಈ CBIಗೆ ಈ ಪ್ರಕರಣ CBI ಕೊಡಿಸೋದು ಬೇಡ ಹಾಗೆ ಅಂತ ಹೇಳಿದ್ರೆ, ಅದಕ್ಕೆ ನನ್ನ ಮಗ ಇದಕ್ಕೆಲ್ಲ ನಮ್ಮ ಅಪ್ಪ ಒಪ್ಪಲ್ಲ, ನಾವು ಕೂಡ ಒಪ್ಪಲ್ಲ, ನಮ್ಮ ತಾಯಿನೂ ಕೂಡ ಒಪ್ಪಲ್ಲ. ನೀವು ಈ ವಿಚಾರ ನನ್ನ ಹತ್ರ ಮಾತಾಡಬೇಡಿ, ನೀವೇನಾರು ಮಾತಾಡಿ ನಮ್ಮ ಅಪ್ಪನ ಹತ್ರ ಮಾತಾಡಿ ಅಂತ ಸಾಕಷ್ಟು ಹೇಳಿದ್ರು ಕೂಡ ಅವರು ಸುಮಾರು ಹೊತ್ತು ಅವನ ಮೇಲೆ ಹಲವಾರು ರೀತಿಯಲ್ಲಿ ಒತ್ತಡ ಹಾಕ್ತಾರೆ. ಅವ್ನು ಯಾವುದಕ್ಕೂ ಒಪ್ತೇ ಆದಾಗ ನನ್ನ ಮೊಬೈಲ್ ನಂಬರ್ ತೊಗೊಂಡೋಗಿ ಆ ನಂತರ ಕೂಡ ಹಲವಾರು ಸಲ ಕರೆ ಮಾಡಿ ನನ್ನ ಬಗ್ಗೆ ವಿಚಾರಣೆ ಮಾಡಿರ್ತಾರೆ. ಸೊ ಈ ವಿಚಾರ ನನಗೆ ನಿನ್ನೆ ಗೊತ್ತಾದ ನಂತರ ನಾನು ನಿನ್ನೆ ED ಅವರಿಗೆ ನಾನು ಬೆಂಗಳೂರಲ್ಲೇ ಇದ್ದಿದ್ದರಿಂದ ನಾನು ED ಅವರಿಗೆ ಈ ಬಗ್ಗೆ ದೂರನ ಕೊಟ್ಟಿದ್ದೆ. ಸೊ ಈಗ ಬಂದು ಲೋಕಾಯುಕ್ತ ಅಧಿಕಾರಿಗೆ ದೂರನ ಕೊಟ್ಟಿದ್ದೀನಿ ಮತ್ತು ಪೊಲೀಸ್ ಆಯುಕ್ತರು ದೂರು ಕೊಡ್ತಾಯಿದ್ದೀನಿ. ಅವರು ಬಂದು ನನ್ನ ಮಗನ ಜೊತೆ ಮಾತಾಡಿದಂತಹ ಮತ್ತು ಅಲ್ಲಿ ಕಾರಲ್ಲಿ ಕೂರಿಸ್ಕೊಂಡು ಮಾಡಿದಂಥ ಇದು ದೃಶ್ಯಗಳು ನನ್ನ ಮನೆ ಹೊರಗಡೆ ಹಾಕಿರ್ತಕ್ಕಂಥ CC ಕ್ಯಾಮ್ರಾದಲ್ಲಿ ದಾಖಲಾಗಿರ್ತದೆ. ಆ ವಿಡಿಯೋ ಸಮೇತ ನಾನು ದೂರನ ಕೊಟ್ಟಿದ್ದೀನಿ. ಇಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಪ್ರಕರಣ CBI ಕೊಡಿಸಬಾರ್ದು ಅನ್ನೋ ಉದ್ದೇಶದಿಂದ ನನಗೆ ಆಮಿಷವನ್ನು ಒಡ್ಡಿದ್ದಾರೆ. ಅದಕ್ಕೆ ನಾನು ಒಪ್ತಾ ಇದ್ದಾಗ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನನ್ನು ಅರೆಸ್ಟ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಸಿದ್ದರಾಮಯ್ಯವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೂಲಕ ಮತ್ತು ಅವರ ಆಪ್ತರ ಮೂಲಕ ನನ್ನ ಮೇಲೆ ಒತ್ತಡ ಹಾಕುವಂಥ, ಬೆದರಿಕೆ ಹಾಕುವಂಥ ಪ್ರಯತ್ನಗಳು ಮಾಡಿಸ್ತಾರೆ, ಸ್ಪಷ್ಟವಾಗಿ ಕಂಡು ಬರ್ತದೆ. ಸರ್, ಈ ಹರ್ಷ ನಿಮಗೆ ಮೊದಲೇ ಏನಾದ್ರು ಗೊತ್ತಿತ್ತಾ? ಇಲ್ಲ ಸರ್, ಖಂಡಿತ ನನಗೆ ಗೊತ್ತಿರಲಿಲ್ಲ. ಅವರು 13ನೇ ತಾರೀಕು ಶ್ರೀನಿಧಿ ಜೊತೆ ಬಂದಾಗಲಷ್ಟೇ ನನಗೆ ಪರಿಚಯ ಆಗಿದ್ದು. ಅವ್ರು ನಿಜವಾಗ್ಲೂ ಹರ್ಷ ನನ್ನ ಅಥವಾ ಅವ್ರು ಪಾರ್ವತಿಯವ್ರ ಪರವಾಗಿ ಬಂದಿದ್ದಾರೆ, ಯಾರು ಅವ್ರನ್ನ ಕಳಿಸಿದ್ದಾರೆ ಮತ್ತು ಕೋಟ್ಯಾಂತರ ದುಡ್ಡಿನ ವ್ಯವಹಾರ ಮಾತ್ರ ಅವರು ಯಾರು ಕೊಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸ್ಬೇಕು ಅಂತ ನಾನು ದೂರ ಅರ್ಜಿಯಲ್ಲಿ ಮನವಿ ಮಾಡ್ಕೊಂಡಿದ್ದೆ. ಸರ್, ನನಗೆ ಅಷ್ಟು ಅಂತ ಏನು ಹೇಳಿದ್ರೆ, ನೀವು ಎಷ್ಟು ಹೇಳಿದ್ರೆ ಅಷ್ಟು ಹೇಳಿ ಮಾತಾಡಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನಾವು ಯಾವುದೇ ಇದಕ್ಕೂ ನಾವು ಒಪ್ಪಲಿಲ್ಲ. ನನ್ನ ಮಗನೂ ಕೂಡ ಒಪ್ಪಿಲ್ಲ. ನಾವು ಏನಾದರೂ ಮುಂದೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀನಿ ಅವ್ರಿಗೆ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ವಿ. ಇದೆಲ್ಲ ಶಿಕ್ಷಣ
ನೋಡಪ್ಪ ನೋಡಿರಪ್ಪ ಇಷ್ಟ ಜನ ಒಂದು ಫೋಟೋ ತಗೊಳ್ಳೋಣ ಶೋ ಮಾಡಿ ಹೇಳ ಬೇಗ ಇಲ್ಲ ಇರು ಕಾರ್ತಿಕಣ್ಣ ಕೃಷ್ಣ ಕಂಪ್ಲೇಂಟ್ ಕಂಟ್ರೋಲ್ ತಗೊಳ್ಳಿ ಹಲೋ ಕಂಟ್ರೋಲ್ ತಗೊಳ್ಳಿ ಲೋಕಪ್ಸ್ ನೇಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.